ಅಭಿಮಾನನೇ ನನ್ನ ವೀರಾಭಿಮಾನನೇ. ಕಾಂತ, ನಾನು ಎಷ್ಟು ಹೇಳಿದ್ರು ನನ್ನ ಮಾತನ್ನು ಧಿಕ್ಕಾರ ಮಾಡಿ ಇಲ್ಲಿಗೆ ಹೇತಕ್ಕೆ ಬಂದಿದ್ದು ಕೇಳಿದೀಯಾ? ಹೌದು ಸುಂದರ. ಸುಂದರ ಸುಂದರ, ನಿನ್ನ ಅರ್ಧ ದೇಹಕ್ಕೆ ಬಾಧ್ಯಳಾದ ಕಾರಣ ವಿಷಯವನ್ನು ಹೇಳ್ತಿರುವೆನು ಸುಂದರ. ಆದ ಕಾರಣ ಆ ದುರ್ಮಾರ್ಗನಾದ ದುರ್ಯೋಧನ ಕೂಡ ಪಂಥವನ್ನು ಬಿಟ್ಟು ಬಿಡು ಪ್ರಾಣೇಶ. ಇದೇನು ನಿನ್ನ ಆವೇಶ? ಏನೇ ಚಿತ್ತವನ್ನು ಬೇಕಾದ ಹುತ್ತನೆ ಅಭಿಮನ್ಯು, ಶತ್ರು ಬಲವನ್ನು ಧರಿಸಿ ಮತ್ತೆ ಬರಲಾಗದೆಂದು ಹೇಳಿದರು. ಏ ಸುಂದರೇ, ಸುಂದರ, ಅಥವಾ ನಿನಗೇನಾದ್ರೂ ಭೂತ ಭವಿಷ್ಯ ವರ್ತಮಾನ ಗೊತ್ತಿದ್ದರೆ ಹೆಣ್ಣು ಮುಂದೆ ಉಸಿರು. ಏ ಸುಂದರೇ, ಕುಟುಂಬದ ಬಲ ಮನಸ್ಸಿಗೆ ಸುತ್ತು ಮಾಡಿ ಅವರ ಭಕ್ತರ ಕಂಡು ಸೂಟ ಹರಿಸುವ ಉದ್ದೇಶಿದೆ. ಈ ಜಗತ್ತನ್ನು ತಲೆಕೆಳಗಾಗಿ ಮಾಡುವ ಕಲಿ ಪುಟಪ್ಪಗಳ ಮುಂದೆ ಹೌದು ಕಾಂತ, ಸುಂದರೇ, ನನ್ನ ಮನದ ಚಿಂತೆಯನ್ನು ಬಿಡಬೇಕೆ? ಅವನು ಸುಂದರೇ, ನೀನು ಕೇಳಿದ್ರೆ ಮತ್ತೆ ಯಾರು ಕೇಳಿ ಬರುತ್ತಲ್ಲ? ಅವರು ಮತ್ತೆ ಕೇಳಷ್ಟು ಮುಡ್ತಾರಲ್ಲ ಸುಂದರೇ. ಇಬ್ಬರ ಸತಿಯನ್ನ ಮುಖವನ್ನಾದರೂ ನೋಡು. ಅದು ಎಷ್ಟು ಮಾತ್ರಕ್ಕೆ ಕೇಳುವುದಿಲ್ಲ ಸುಂದರೇ. ಕಾಂತ, ಹೇ ಕಾಂತೆ, ಎಷ್ಟು ಮಾತ್ರಕ್ಕೂ ಕೇಳುವುದಿಲ್ಲವೇ? ಅವನು ಸುಂದರೇ,
ಕಾಂತ ಕಾಂತೆ ಇಲ್ಲಿರುವ ಯಾರಾದ್ರೂ ಮಾತನ್ನಾದ್ರೂ ಕೇಳಿಯ? ಅದು ಎಷ್ಟು ಮಾತ್ರಕ್ಕೆ ಕೇಳುವ ಸುಂದರಿ? ಹೌದೇ ಕಾಂತ? ಸುಂದರಿ ಒಲವಿನ ಪ್ರಾಣೇಶ್ವರ ನೀನು ಎನ್ನ ಹೃದಯೇಶ್ವರ, ಭುವನ ವೀರ ಗಣಗಂಭೀರ ರಾಜರಾಜೇಶ್ವರ, ಒಲವಿನ ಪ್ರಾಣೇಶ್ವರ ನೀನು ಎನ್ನ ಹೃದಯೇಶ್ವರ. ಸತಿಯ ಮಾತನು ನೀನೆ ಮಗನ, ಮಗನ ನೇತ್ರಕ್ಕೆ ಆದನು ದಹನ. ಕಾಂತೆ ರತಿಯ ಮಾತನು ನೀನೆ ಮಗನ, ಮಗನ ನೇತ್ರಕ್ಕೆ ಆದನು ದಹನ. ಮಾಂಗಲ್ಯದೊಡೆಯ ಕೇಳೆನ್ನರಿಕೆಯ ಸುಂದರ ಪ್ರಿಯಕರ, ಸುಂದರ ಚಂದಿರ, ಸುಂದರ ಪ್ರಿಯಕರ, ಚಂದರ ಹೃದಯೇಶ್ವರ, ಒಲವಿನ ಪ್ರಾಣೇಶ್ವರ ನೀನು ಒಳ್ಳೆಯ ಹೃದಯೇಶ್ವರ. ಕಾಂತ, ಕಾಂತೆ ನಮ್ಮ ತಂದೆಯಾದ ವಿರಾಟ ರಾಯನು ನಿನಗೆ ಮದುವೆ ಮಾಡಿಕೊಟ್ಟು 1 ವರ್ಷವೂ ಆಗಿಲ್ಲ. ಇಲ್ಲವೆಂದ್ರೆ ಯಾರು ಸುಂದರಿ? ಕಾಂತ, ಕಾಂತೆ ಇದರಂತೆ ಶ್ರೀಹರಿಯ ಸುತನಾದ ಮನ್ಮಥನು ರತಿಯಳ ಮಾತನ್ನು ಕೇಳಿ ನೈತ್ರಜ್ಞಾನಕ್ಕೆ ಸುಟ್ಟು ಭಸ್ಮವಾಗಲಿಲ್ಲವೇನು ಪ್ರಿಯ? ತಿಳಿಯದೆ ನಿನಗೆ ಇದರ ವಿಷಯ? ಏ ಪದ್ಮಾಚೆ ಕಾಂತ, ಹೇಗೆ ಉದರಾಜ್ಯ ಮಡಿದ ಮನೆಗೆ ಸುಂದರ ಜಡದಾಕ್ಷನ ಪಡೆದ ಮನ್ಮಥನು ತನ್ನ ಜಡದಾತ್ತರಿಂದ ಮುರುಡ ಹಿರಿಯ ಕಲಿತ ಪಾಠ ಹೋದರೆ ಕಿಡಿಗಣ್ಣಲ್ಲಿ ಬದುಕುತ್ತೆ ಅಂತ ಹೇಳಿಲ್ಲ. ಏ ಸುಂದರಿ, ಮನ್ಮಥನಪ್ಪ ನೆರವಿನ ಸಮಸ್ತ ದೇವತೆ ನಿಕಳಕ್ಕೆ ತಾರಕ ಬಾಧಿಗಂ ತಪ್ಪಿಸಿ ಗಿರಿಜಾಚಾರ್ಯನಿಗೂ ಪರಮೇಶ್ವರನಿಗೂ ಗಾಢ ಮಾಡ್ತೀನಿ. ಹಾ ಅವನು ಜನ್ಮ ಸಫಲವನ್ನು ಮಾಡಿಕೊಂಡನು ನಾರಿ ತಾಯಿ. ಕಾಂತ, ಸುಂದರಿ ಜೊತೆಯಲ್ಲಿ ನೀನು ಬರುವೆಯಾ? ಅದು ಎಷ್ಟು ಮಾತ್ರಕ್ಕೆ ಬರೋಲ್ಲ ಸುಂದರಿ? ನಮ್ಮ ಮಕ್ಕಳಿಂದ ಆದ್ರೂ ಬರುವೆಯಾ? ಯಾರ ಕಣ್ಣು ಸುಂದರಿ? ಹೌದು, ಹೌದು ಸುಂದರಿ, ಹೇಳಿ ಕೇಳು. ಚೆನ್ನಾಗಿ ಹೇಳು. ಅಭಿಮಾನ ಇಂಥ ಪಂಥ ಏಕೆ ಕಾಂತ? ಅಲ್ಲ, ಏ ಇಂಥ ಪಂಥ, ಇಂಥ ಪಂಥ, ಇಂಥ ಪಂಥ
ಚಕ್ರ ಬಿಂಬವನ್ನು ಭೇದಿಸುವುದಕ್ಕೆ ಹೋಗುತ್ತಿದೆಯಲ್ಲ, ಹೌದು ಸುಂದರಿ. ಇದು ನಿನ್ನಿಂದ ಆಗುವುದೇ? ಅದು ಯಾತಕ್ಕೆ ಆಗೋದಲ್ಲ ಸುಂದರಿ? ಅಭಿಮಾನು ಸುಂದರಿ, ಚಕ್ರ ಬಿಂಬವನ್ನು ಭೇದಿಸುವುದಕ್ಕೆ ನಿನ್ನ ತಂದೆಯಾದ ವೀರ ಪಾರ್ಥನಿರುವನು. ನಮ್ಮ ಜನಕನಾದ ಪಾರ್ಥನ ಹಿಂದಿನ ದಿನ ಅನುಕೂಲವಾದ ಪಕ್ಷದಲ್ಲಿ ನಾನು ಹೋಗ್ತೇನೆ ಸುಂದರಿ. ನೀನಿನ್ನು ಚಿಕ್ಕವನು. ಸತಿಯರಾದ ನಮ್ಮ ಮಾತನ್ನು ಕೇಳಿ ಕದನಕ್ಕೆ ಹೋಗುವುದು ಬೇಡ ಪ್ರಿಯ. ಮುಗಿವೇನು ನಿನ್ನ ಕೈಯ. ನೀರ ಸಾಕ್ಷಿ ಪ್ರಿಯ, ಘೋರ ದೈತ್ಯನಾದ ತಾರಿ ಕಾಟಗಳಂ ಶಿರವಂ ಆರಿಸಿದ ಹಾರಮಕ ಸಣ್ಮಕನು ಸಂಬಾರ ಮಾಡಿಲ್ಲವೇ? ಹೌದು ಕಾಂತ. ಕೋಪ ಬಂದು ಸುಂದರಿ ಕುರುಬನ ಮಕ್ಕಳವಂ ಬಕ್ಕು ಕುರುಬನ ಹದಟವಂ ಪಟಪಟದ ಮುರಬಣದ ಖರೀ ಪಟದವನ್ನೆಲ್ಲ ಜಗತ್ತದಲ್ಲಿ ಕೀರ್ತಿಗೆ ನಡೆಯನ್ನ ಮಾಡಿದ ಸುಪಟನೆ ಸುಂದರಿ ಸುಂದರ ಪಟ್ಟ ಕಟ್ಟಿ ಹಿಟ್ಟರೆ ಜಗದ ಜಟ್ಟಿ ಈರಿಸದ ಗಟ್ಟಿ ಕಾಸ್ತನ ಮಗನದು ಪುಸ್ತಕಕ್ಕೆ ನಿನ್ನಾಟಕ್ಕೆ ಸುಂದರಿ ನನಗಿಂತ ಪುಷ್ಟು ಕುಟ್ಟುತ್ತರ ಕೋಪವನ್ನು ಎತ್ತಿಸಬೇಡ ಉತ್ತರೆ ಹಿಡಿದು ಮನೆಗೆ ದಾರಿ. ಏನು ಒಬ್ಬರಾತ್ರ ಬರ್ತಾರೆ ಬೋರ್ ಅಬಾಬಾಬಾಬಾಬ ಗಂಡನ ಬಾಯಿಗೆ ಹೋಯ್ತು ಬೋರ್. ಪ್ರಿಯೇ ಪರವಲ್ಲೇ ಕೋದಂಡವನ್ನು ಪಿಡಿದು ಹೋಗಬೇಕು. ಸುಂದರಿ ಸತಿಯಾದ ಎನ್ನ ಮುಂದೆ ಹೇಳಬೇಕಲ್ಲ. ಅದು ಎಷ್ಟು ಮಾತ್ರಕ್ಕೆ ತಿಳ್ಸೋದಲ್ಲ ಸುಂದರಿ. ಎನ್ನ ಕಡೆ ನೋಡಿ ಮಾತನಾಡ ಪ್ರಿಯ. ಓದ್ತಿಲ್ಲ ಸುಂದರಿ. ಎಲ್ಲಿ ನೋಡಿವಿ? ನೋಡಿಲ್ಲ ಸುಂದರಿ. ಕಾಂತ ಕಾಂತೆ ಸತಿಯರ ಮಾತನ್ನು ಮೇರಬಾರದು. ಅದು ಎಷ್ಟಕ್ಕೆ ಕೇಳೋದಲ್ಲ ಸುಂದರಿ. ಹೇಳುವಲ್ಲ ಕೇಳ. ಸಮಸ್ತರ ಹೇಳು. ಪ್ರಿಯ ಪ್ರಿಯ ಓ ಪ್ರಿಯ ಏ ಪ್ರಿಯೇ ಪ್ರಿಯ ಪ್ರಿಯ ಅದು ಎಷ್ಟು ಮಾತ್ರ ಕೇಳೋದಲ್ಲ ಸುಂದರಿ.